ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ಇವತ್ತು ನನ್ನ ಜೊತೆ ಇರೋದು ಒಂದು ಹಾಟ್ ಆಗಿರುವಂಥ ಹ್ಯಾಚ್. ಆ್ಯಕ್ಚುಲಿ ಇದು ಹಾಟ್ ಹ್ಯಾಚ್ ಅಂತಲೇ ಹೇಳ್ತಾರೆ. ಇವತ್ತು ನನ್ನ ಜೊತೆ ಇರೋದು ಫೋಕ್ಸ್ವ್ಯಾಗನ್ನ ಗಾಲ್ಫ್ GT ಅನ್ನುವಂಥ ಈ ಒಂದು ಕಾರು. ಇದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಈಗ ಬಂದಿದೆ. ಇದು ಬಂದು ಆ್ಯಕ್ಚುಲಿ ಬೇರೆ ಬೇರೆ ದೇಶಗಳಲ್ಲಿ ನಮಗಿದು 8th ಜನರೇಷನ್ ತನಕ ನೋಡ್ತಾ ಇದ್ದೀವಿ. ಇಲ್ಲಿ 8.5 ಜನರೇಷನ್ ನಮಗೆ ಇವಾಗ ಲಾಂಚ್ ಮಾಡಿದ್ದಾರೆ. ಇದು ಬೇರೇನೂ ಅಲ್ಲ, ನಮ್ಮ ಪೋಲೋ ಇದೆಯಲ್ಲ ಅದನ್ನ ಅಲ್ಲಿ ಗಾಲ್ಫ್ ಅಂತ ಕರೀತಾರೆ. ಬಟ್ ಪೋಲೋಗಿಂತ ತುಂಬ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ, ಪವರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ನ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ಒಂದು ಕಾರ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಒಂದು ಬೀಟಲ್ ಏನಿತ್ತು ಅದರ ಒಂದು ಸಕ್ಸೆಸರ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಈ ಒಂದು ಕಾರ್ನ ತಗೊಬಂದರು ಆ್ಯಂಡ್ ಇವಾಗ ಇಂಡಿಯಾದಲ್ಲಿ ಈ ಒಂದು ಕಾರ್ನ ಲಾಂಚ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥ ಕಾರು. ಆ್ಯಕ್ಚುಲಿ ನೀವು ನೋಡ್ಬೋದು ಸೈಜ್ ತುಂಬ ಸಣ್ಣದಾಗಿದೆ, ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂತ. ಬಟ್ ಆ್ಯಕ್ಚುಲಿ 4.3 ಮೀಟರ್ ಇದೆ. ಈ ಒಂದು ಸೈಜ್ನ ನಾವು ನೋಡೋದಾದ್ರೆ ನಮ್ಮ ಒಂದು ಹ್ಯುಂಡೈ ಕ್ರೇಟಾ ಏನಿದೆ ಆ ಒಂದು ಕಾರ್ನ ಸೈಜ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ಬಟ್ ಇದು ಸ್ವಲ್ಪ ಲೋವರ್ ಆಗಿದೆ, ಸ್ವಲ್ಪ ಸಣ್ಣಕ್ಕಿದೆ. ಇದು ಇದರ ಮೇನ್ ಆಗಿರುವಂಥ ವಿಷಯ. ಇನ್ನು ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ನಾವು ಆ ಒಂದು ಪೋಲೋ ನೋಡಿದಂತಹ ರೀತಿಯೇ ನಮ್ಗೆ ಅನ್ಸುತ್ತೆ, ಬಟ್ ಅದಕ್ಕಿಂತ ದೊಡ್ಡದಾಗಿದೆ. ಸೊ GTI ಒಂದು ಸಿಗ್ನೇಚರ್ ಆಗಿರುವಂತಹ ಒಂದು ರೆಡ್ ಸ್ಟ್ರಿಪ್ನ ನಾವಿಲ್ಲಿ ನೋಡ್ಬೋದು. ಈ ಒಂದು ಫೋಕ್ಸ್ವ್ಯಾಗನ್ನ ಲೋಗೋ ನೋಡ್ಬೋದು. ಇದ್ರ ಒಂದು ಸ್ಪೆಷಾಲಿಟಿ ಏನು ಅಂದರೆ ಇದು ಆ್ಯಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ, ಗ್ಲೋ ಆಗುತ್ತೆ ನೈಟಲ್ಲಿ. ನಮಗೆ ಇದ್ರ ಲೈಟ್ ಇದೆ, ಸೊ ಅದನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಅದು ಬಿಟ್ಟು ನಮಗೆ ಇಲ್ಲಿ GTI ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ಆ್ಯಂಡ್ ನಮಗೆ ಇಲ್ಲಿ ಮೆಟ್ರಿಕ್ಸ್ LED ಹೆಡ್ ಲ್ಯಾಂಪ್ ಸಿಗ್ತಾ ಇದೆ ವಿತ್ DRL. ಕನೆಕ್ಟಿಂಗ್ DRL ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಈ ಒಂದು ರೆಡ್ ಏನಿದೆ ಅದು ಆ್ಯಕ್ಚುಲಿ ರೆಡ್ ಕಾರ್ ಆಗಿದ್ದನ್ನ ನಮಗೆ ಗೊತ್ತಾಗಲ್ಲ, ಬೇರೆ ಕಲರ್ನ ಕಾರಲ್ಲಿ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಅದು ಬಿಟ್ಟು ನಮಗೆ ಇಲ್ಲಿ ರೇಡಾರ್ ಸಿಗುತ್ತೆ, ಲೆವೆಲ್ 2 ADAS ಕೂಡ ನಮಗೆ ಇದರಲ್ಲಿದೆ. ಆ್ಯಂಡ್ ಇದು ಮೇನ್ ಆಗಿರುವಂಥ ವಿಷಯ. ಆ್ಯಕ್ಚುಲಿ 5 ಪಾಡ್ ನಮಗೆ ಫಾಗ್ ಲ್ಯಾಂಪ್ಸ್ ಈ ಒಂದು ಕಾರಲ್ಲಿ ಸಿಗುತ್ತೆ. ಆ್ಯಂಡ್ ನೋಡೋಕ್ಕೂ ತುಂಬ ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬೋದು. ಇದಿಷ್ಟು ನಮಗೆ ಫ್ರಂಟಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಆ್ಯಕ್ಚುಲಿ ಬಾನೆಟ್ ಲೈನ್ಸ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಅಗ್ರೆಸಿವ್ ಆಗಿರುವಂಥ ಬಾನೆಟ್ ಲೈನ್ಸ್ ನಾವು ಇದನ್ನು ನೋಡ್ಬೋದು. ಅಫ್ಕೋರ್ಸ್ ಇದೊಂದು ಹಾಟ್ ಹ್ಯಾಚ್ ಆಗಿರೋದನ್ನ. ಇನ್ನು ಇದರ ಸೈಡಿಗೆ ಬಂದಾಗ ನಮಗೆ ಕಾಣುವಂಥ ಮೈನ್ ಆಗಿರುವಂಥ ವಿಷಯ ಏನು ಅಂದರೆ 18 ಇಂಚಿನ ಈ ಒಂದು ಟೈರ್ ಅಂತ ಹೇಳ್ಬೋದು. ಇದರ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ 225/40ಯ 18 ಇಂಚಿನ ಟೈರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ನಮಗೆ ಡಿಸ್ಕ್ ಬ್ರೇಕ್ 4 ಕೂಡ ಡಿಸ್ಕ್ ಬ್ರೇಕೇ ಸಿಗುತ್ತೆ. ರೆಡ್ ಕಲರ್ನ ಬ್ರೇಕ್ ಕ್ಯಾಲಿಪರ್ಸ್ ನಾವು ಇದನ್ನು ನೋಡ್ಬೋದು. ಅದೇ ರೀತಿ ಫೋಕ್ಸ್ವ್ಯಾಗನ್ನ ಒಂದು ಲೋಗೋನ ಕೂಡ ನಮಗೆ ಇಲ್ಲಿ ನೋಡ್ಬೋದು. ಸೊ ಅದು ಬಿಟ್ಟು ಸೈಡಿಗೆ ಬಂದಾಗ ನಮಗೆ ಕಾಣುವಂಥ ಮತ್ತೊಂದು ವಿಷಯ ಅಂದರೆ GTI ಈ ಒಂದು ಬ್ಯಾಡ್ಜಿಂಗ್ ಇಲ್ಲಿ ನೋಡ್ಬೋದು, ಫ್ರಂಟಲ್ಲಿ ನೋಡಿದ್ವಿ ಆ್ಯಂಡ್ ರಿಯರಲ್ಲಿ ಕೂಡ ನೋಡ್ಬೋದು. ಎಲ್ಲೂ ಕೂಡ ಗಾಲ್ಫ್ ಅಂತ ನಮಗೆ ಹೊರಗಡೆ ಕೊಟ್ಟಿಲ್ಲ, ಬಟ್ ಒಳಗಡೆ ಒಂದಷ್ಟು ಜಾಗದಲ್ಲಿ ಗಾಲ್ಫ್ನ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ನಮಗೆ ಬಾಡಿ ಕಲರ್ನ ORVM ಸಿಗ್ತಾ ಇದೆ. ಆ್ಯಂಡ್ ಡೋರ್ ಟ್ರಿಮ್ಸ್ ಬಗ್ಗೆ ಮಾತಾಡಬೇಕು, ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಆಗಿರುವಂಥ ಒಂದು ಡೋರ್ ಟ್ರಿಮ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ನಮಗೆ ಒಂದು ಸನ್ ರೂಫ್ ಕೂಡ ಸಿಗ್ತಾ ಇದೆ. ಆ್ಯಕ್ಚುಲಿ ಇದು ಪನೋರಾಮಿಕ್ ಸನ್ ರೂಫ್ ಅಲ್ಲ, ನಾರ್ಮಲ್ ಆಗಿರುವಂಥ ಸನ್ ರೂಫ್. ಇಲ್ಲಿ ನಮಗೆ ಅದರ ಪೇನ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಅದೇ ರೀತಿ ಸ್ವಲ್ಪ ಹಿಂದೆ ಬಂದರೆ ನಮಗೆ ಶಾರ್ಕ್ ಫಿನ್ ಆಂಟಿನಾ ಸಿಗ್ತಾ ಇದೆ, ಒಂದು ಸ್ಪಾಯ್ಲರ್ ಸಿಗ್ತಾ ಇದೆ. ಆ್ಯಂಡ್ ಹೈ ಸ್ಟಾಪ್ ಮೌಂಟ್ ಕೂಡ ನಮಗೆ ರಿಯರಲ್ಲಿ ಸಿಗುತ್ತೆ. ರಿಯರಲ್ಲಿ ತುಂಬಾ ಸಖತ್ತಾಗಿರುವಂತಹ ಸ್ಟೈಲಿಶ್ ಆಗಿರುವಂಥ ಒಂದು ರಿಯರ್ ಅಂತ ಹೇಳ್ಬೋದು. ನಮಗೆ ಇಲ್ಲಿ ನಮಗೆ ಫೋಕ್ಸ್ವ್ಯಾಗನ್ನ ಲೋಗೋ ಸಿಗುತ್ತೆ. ಆ್ಯಂಡ್ ಇಲ್ಲಿ GTI ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ IQ ಲೈಟ್ನ ನಮಗೆ ಇಲ್ಲೊಂದು ರ್ಯಾಪ್ ಅರೌಂಡ್ನ ಟೇಲ್ ಲ್ಯಾಂಪ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ತುಂಬ ನೀಟಾಗಿ ಡಿಸೈನ್ ಮಾಡಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ನಮಗೆ ಟ್ವಿನ್ ಎಕ್ಸಾಸ್ಟ್ ನಮ್ಗೆ ಕೂಡ ನಮಗೆ ಹಿಂದ್ಗಡೆ ಸಿಗ್ತಾ ಇದೆ. ಸೊ ಇದರ ಎಕ್ಸಾಸ್ಟ್ ಸೌಂಡ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ನಿಮಗೋಸ್ಕರ ಇದರ ಒಂದು ಎಕ್ಸಾಸ್ಟ್ ಸೌಂಡ್ ಕೂಡ ನಾನು ಹಾಕ್ತಾ ಇದ್ದೀನಿ. ಇನ್ನು ಈ ಒಂದು ಕಾರ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಲೋಗೋನ ಮೇಲಕ್ಕೆ ಮಾಡಿದ್ರೆ ನಾವು ಇದನ್ನ ಓಪನ್ ಮಾಡ್ಬೋದು. ಆ್ಯಕ್ಚುಲಿ ಇದನ್ನ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಇದರಲ್ಲಿ 380 ಲೀಟರ್ನ ಒಂದು ಬೂಟ್ ಸ್ಪೇಸ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಡೀಸೆಂಟಾಗಿ ನೀವು ಒಂದು 4 ಜನ ಹೋಗೋದಾದ್ರೆ ಸ್ವಲ್ಪ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಮ್ಯಾನ್ಯಲ್ ನಮಗೆ ಡೋರ್ ಇದರಲ್ಲಿ ಸಿಗ್ತಾ ಇರೋದು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ 136 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಈ ಒಂದು ಕಾರ್ನ ಒಳಗೋಗಿ ಅಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇವಾಗ ನಾನು ಬರ್ತಾ ಇದ್ದೀನಿ ಫೋಕ್ಸ್ವ್ಯಾಗನ್ ಗಾಲ್ಫ್ GTI ಒಳಗಡೆ. ಸೊ ಒಳಗೆ ಬಂದಾಗ ತುಂಬ ನೀಟಾಗಿರುವಂಥ ಒಂದು ಸ್ಪೋರ್ಟಿ ಆಗಿರೋಂಥ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು. ಅದಕ್ಕೆ ಮೇನ್ ಕಾರಣ ಏನು ಅಂದರೆ ಇದೊಂದು ಸೀಟ್ಸು ಆ್ಯಂಡ್ ಈ ಒಂದು ಸ್ಟೇರಿಂಗ್ಸ್ ಆಗಿರ್ಬೋದು ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲನೂ ಕೂಡ ಡ್ರೈವರ್ ಸೆಂಟ್ರಿಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಓಡಿಸೋರಿಗೆ ತುಂಬಾ ಮಜಾ ಕೊಡುವಂಥ ಒಂದು ಕಾರ್ ಇದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಡಿ-ಕಟ್ ಸ್ಟೇರಿಂಗ್ ಸಿಗ್ತಾ ಇದೆ. ಇಲ್ಲಿ ನಮಗೆ ಬೇಕಂತ ಎಲ್ಲ ಕಂಟ್ರೋಲ್ಸ್ ಆ್ಯಂಡ್ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬೇಕಂತ ಎಲ್ಲ ಕಂಟ್ರೋಲ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. GTI ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ರೆಡ್ ಸ್ಟಿಚಸ್ ಕೂಡ ನಾವು ಇದರಲ್ಲಿ ನೋಡ್ಬೋದು. ಇನ್ನು ಡೋರ್ ಬಗ್ಗೆ ಮಾತಾಡಿದ್ರೆ ನಮಗೆ ಎಲ್ಲ ಕಂಟ್ರೋಲ್ಸ್ ಕೂಡ ಇಲ್ಲೇ ಸಿಗುತ್ತೆ. ಸೊ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವರ್ಚುವಲ್ ಕಾಕ್ಪಿಟ್ ಸಿಗ್ತಾ ಇದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಬೇಕಾದಂಥ ರೀತಿಯಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೊಬಹುದು. ಅಂಡ್ ಅದಕ್ಕೆ ಬೇಕಂತ ಎಲ್ಲ ಸ್ವಿಚ್ ಕೂಡ ಇಲ್ಲಿದೆ. ಲೈಟ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಇಲ್ಲಿ ಒಂದಷ್ಟು ಸ್ವಿಚ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ತುಂಬಾ ದೊಡ್ಡದಾಗಿರುವಂಥ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ. ಸೊ ನಮಗೆ ಇನ್ನು ಕ್ಲೈಮೇಟ್ ಕಂಟ್ರೋಲ್ ಬಗ್ಗೆ ಮಾತಾಡಬೇಕಾದ್ರೆ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಗ್ತಾ ಇದೆ. ಸೊ ಡ್ರೈವರ್ಗೆ ಒಂದು, ಪ್ಯಾಸೆಂಜರ್ಗೆ ಒಂದು, ಅಂಡ್ ಅದೇ ರೀತಿ ಹಿಂದ್ಗಡೆ ಕೂಡ ಒಂದು ಕ್ಲೈಮೇಟ್ ಕಂಟ್ರೋಲ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟು ನಮಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಆಗಿರ್ಬೋದು, ಪಾರ್ಕಿಂಗ್ ಬಟನ್ ಆಗಿರ್ಬೋದು, DSC ಗೇರ್ ಬಾಕ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬೋದು, ಸ್ಟೋರೇಜ್ ಸ್ಪೇಸ್ ನಮಗೆ ಇಲ್ಲಿ ಸಿಗುತ್ತೆ. ಅಂಡ್ ಸೀಟ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾನೇ
ಸ್ಪೋರ್ಟಿ ಆಗಿರುವಂಥ ಒಂದು ಸೀಟ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ GT ಅನ್ನೋ ಒಂದು ಲೋಗೋ ಸಿಗ್ತಾ ಇದೆ. ಇನ್ನು ಪ್ರಮುಖವಾಗಿರುವಂಥ ವಿಷಯ ಏನು ಅಂದರೆ ಇಲ್ಲಿ ನಮಗೆ ಒಂದು ಸನ್ ರೂಫ್ ಕೂಡ ಸಿಗ್ತಾ ಇದೆ. ಬ್ಲೈಂಡರ್ ನಮಗೆ ಆಕ್ಚುಲಿ ಮ್ಯಾನ್ಯಲ್ ಅಡ್ಜಸ್ಟ್ ಮಾಡಬೇಕು, ಅದು ಬಿಟ್ಟು ನಮಗೆ ಒಂದು ಡೀಸೆಂಟ್ ಆಗಿರುವಂಥ ಸನ್ ರೂಫ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಗ್ಲಾಸ್ ಏನಿದೆ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ UV ಕಟ್ ಸ್ವಲ್ಪ ಜಾಸ್ತಿ ಇದೆ, ನಿಮಗೆ ಅಷ್ಟೊಂದು ಹೀಟ್ ನಿಮಗೆ ಇದ್ರಲ್ಲಿ ಗೊತ್ತಾಗಲ್ಲ. ಇನ್ನು ಇದರ ಹಿಂದ್ಗಡೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ನಾನು ಬರ್ತಾ ಇದ್ದೀನಿ ಈ ಒಂದು ಕಾರ್ನ ಹಿಂದ್ಗಡೆ. ಸೊ ಆ್ಯಕ್ಚುಲಿ ನನ್ನ ಒಂದು ಡ್ರೈವರ್ಗಲ್ಲ, ಆ್ಯಕ್ಚುಲಿ ನಮ್ಮ ಒಂದು ಕಲೀಗ್ನ ಡ್ರೈವರ್ ಒಂದು ಸೀಟಿಗೆ ಇದು ಅಡ್ಜಸ್ಟ್ ಮಾಡಿರೋದು. ತುಂಬ 6.1 ಇದ್ದಾರೆ, ಆದರೂ ಕೂಡ ನನಗೆ ಬೇಕಾದಷ್ಟು ಒಂದು ಲೆಗ್ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಹೆಡ್ ರೂಮ್ ಬಗ್ಗೆ ಮಾತಾಡೋದು ತುಂಬ ನೀಟಾಗಿದೆ ಆ್ಯಂಡ್ 3 ಜನ ಇಲ್ಲಿ ಆರಾಮಾಗಿ ಕೂರ್ಬೋದು. ಬಟ್ ಇಲ್ಲೊಂದು ಟನಲ್ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಮಧ್ಯ ಕೂರೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅದು ಬಿಟ್ಟು ನಮಗೆ ಇಬ್ಬರಿಗಾದರೆ ಆರಾಮಾಗಿ ಹೋಗ್ಬೋದು, 3 ಜನ ಕೂಡ ಹೋಗ್ಬೋದು. ಅದು ಬಿಟ್ಟು ನಮಗೆ ಹಿಂದ್ಗಡೆ ಏನೇನು ಸಿಗುತ್ತೆ ಅಂದರೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ, ಥರ್ಡ್ ಝೋನ್ನ ಕ್ಲೈಮೇಟ್ ಕಂಟ್ರೋಲ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟು ನಮಗೆ AC ವೆಂಟ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟು ತುಂಬ ನೀಟಾಗಿರುವಂಥ ಒಂದು ಹಿಂದ್ಗಡೆ ಇರುತ್ತೆ ಸ್ಪೇಸ್ ಅಂತ ಹೇಳ್ಬೋದು. ನೀವು ಲಾಂಗ್ ಎಲ್ಲ ಹೋಗೋದಾದರೆ ಖಂಡಿತ 4 ಜನ ಆದರೆ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಡ್ ರೆಸ್ಟ್ ಕೂಡ ಇದೆ, 3 ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ಇನ್ನು ಈ ಒಂದು ಕಾರ್ ಓಡ್ಸೋಕೆ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ಶುರು ಮಾಡೋಣ. ಇವಾಗ ನಮ್ಮ ಜೊತೆ ಇದೆ ಗಾಲ್ಫ್ GTI ಆ್ಯಂಡ್ ಇವಾಗ ಇದನ್ನು ಈ ಒಂದು ಟ್ರ್ಯಾಕಲ್ಲಿ ಓಡಿಸಿ ಹೇಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ವೆದರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡಿ ತುಂಬ ಮೋಡ ಎಲ್ಲ ಮಳೆ ಬರೋ ಥರ ಇದೆ. ಬಟ್ ನೀವೇ ಬೇಗ ಮುಗಿಸೋಣ ನಾವು. ಆ್ಯಂಡ್ ಯಾ ಪ್ರಮಿತ್, ಥ್ಯಾಂಕ್ ಯು. ಸೊ ಎಸ್, ತುಂಬ ದಿನದಿಂದ ಓಡಿಸ್ಬೇಕು ಅಂತ ಆಸೆ ಇರೋ ಕಾರ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಸ್ವಲ್ಪ ಹೈಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ಹೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಲ್ಲಿ ನಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಸೀಟ್ ಸಿಗೋದು ಮ್ಯಾನ್ವಲ್. ಸೊ ನಮಗೆ ಎಲೆಕ್ಟ್ರಿಕಲ್ಲಿ ಸಿಗಲ್ಲ. ಆ್ಯಂಡ್ ಫೀಚರ್ಸ್ ಎಲ್ಲ ಬೇಕಾದರೆ ನಿಮಗೆ ಈ ಕಾರ್ ನೀವು ನೋಡೋದೇ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇಂಟೀರಿಯರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಕಂಪ್ಲೀಟ್ಲಿ ಒಂದು ಡಿಜಿಟಲ್ ಕಾಕ್ಪಿಟ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಕಂಪ್ಲೀಟಾಗಿ ಡಿಜಿಟಲ್ ಆಗಿ ಸಿಗುತ್ತೆ. ತುಂಬ ಫೀಚರ್ಸ್ ಇದೆ ನಮಗೆ ಇದರಲ್ಲಿ. ಆ್ಯಂಡ್ ಇಲ್ಲಿ ನೋಡೋದ್ರೆ ನಮಗೆ ಒಂದು 10.25 ಇಂಚಿನ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ತುಂಬಾ ದೊಡ್ಡದಾಗಿರುವಂಥ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ. ಆ್ಯಂಡ್ AC ವೆಂಟ್ಸಲ್ಲಿ ನೋಡ್ತಿರಲ್ಲ ಹೇಗಿದೆ ಅಂತ. ಸೊ ಜಸ್ಟ್ ಇವಾಗ ನಾನು ಇದನ್ನು ಓಡ್ಸೋಕ್ಕೆ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಸೊ ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ನೀಟಾಗಿರುವಂತಹ ಲೆದರ್ ರ್ಯಾಪ್ಡ್ ಆಗಿರುವಂಥ ಸ್ಟೀರಿಂಗ್ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಇದರ ಒಂದು ಹೈ ಸ್ಪೀಡ್ ಟೆಸ್ಟ್ ನಾವು ಮಾಡಿದ್ದೀವಿ ಆ್ಯಂಡ್ ನೀವು ಅದು ನೋಡ್ಬೋದು. ಸೊ ಇವಾಗ ಜಸ್ಟ್ ಓಡಿಸೋಣ ಹೇಗಿದೆ ಅಂತ. ಸೊ ಮೊದಲಿಗೆ ಈ ಒಂದು ಕಾರ್ನ ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಮಗೆ ಇದರಲ್ಲಿ 2 ಲೀಟರ್ನ ಟರ್ಬೋ ಚಾರ್ಜ್ ಆಗಿರುವಂತಹ 4 ಸಿಲಿಂಡರ್ ಇಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಫೋಕ್ಸ್ವ್ಯಾಗನ್ ಇಂಜಿನ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ತುಂಬಾ ಪರ್ಫಾರ್ಮೆನ್ಸ್ ಕೊಡುವಂಥ ಇಂಜಿನ್. ಅದರಲ್ಲಿ 2 ಲೀಟ್ರ್ ಟರ್ಬೋ, ಅದು ಕೂಡ ಈ ಒಂದು ಹ್ಯಾಚ್ ಬ್ಯಾಕಿಗೆ ಅಂದರೆ ಅದರ ಪರ್ಫಾರ್ಮೆನ್ಸ್ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಬೋದು. ಆ್ಯಂಡ್ ಇದರ ಒಂದು ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ 261 BHP ಪವರ್ ನಮಗೆ ಇದರಲ್ಲಿ ಕೊಡುತ್ತೆ. ಆ್ಯಂಡ್ ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ 370 Nm ಟಾರ್ಕ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಟೋಟಲ್ ಹೇಳಬೇಕಂದ್ರೆ ಒಂದು ಸಖತ್ ಪವರ್ಫುಲ್ ಆಗಿರುವಂಥ ಇಂಜಿನ್ ಅಂತ ಹೇಳ್ಬೋದು. ಸೊ ಅಷ್ಟು ದೊಡ್ಡ ಇಂಜಿನ್ನ ಒಂದು ಹ್ಯಾಚ್ ಬ್ಯಾಕ್ ಇಟ್ಟರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದರ ಆಲ್ರೆಡಿ ಟಾಪ್ ಸ್ಪೀಡ್ನ ನಾವು ಕೂಡ ರೀಚ್ ಮಾಡಿದ್ದೀವಿ, 267 ಟಾಪ್ ಸ್ಪೀಡ್ ಕೂಡ ಮಾಡಿದ್ದೀವಿ. ಅದ್ರ ಸಪ್ರೇಟ್ ಆಗಿರುವಂಥ ಒಂದು ವೀಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಆ್ಯಂಡ್ ಇದು ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಅಫ್ಕೋರ್ಸ್ ಇದೊಂದು ತುಂಬ ಸ್ಟಿಫರ್ ಆಗಿರುವಂಥ ಒಂದು ಸೈಡಲ್ಲಿರುವಂಥ ಸಸ್ಪೆನ್ಷನ್ ಅಂತ ಹೇಳ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ಗೆ ಅಂತ ಮಾಡಿರುವಂಥ ವೆಹಿಕಲ್ಸಿಂದು ಅಫ್ಕೋರ್ಸ್ ಸಸ್ಪೆನ್ಷನ್ ಎಲ್ಲ ತುಂಬ ಸ್ಟಿಫ್ ಆಗಿರ್ತಾರೆ. ಅದು ಸ್ಪೀಡ್ ಬ್ರೇಕರ್ಸ್ ಎಲ್ಲ ನೀವು ಸ್ವಲ್ಪ ಹುಷಾರಾಗಿ ಓಡಬೇಕಾಗುತ್ತೆ. ಅಂದರೆ ಆ ಒಂದು ಥಡ್ ನಿಮಗೆ ಫೀಲ್ ಆಗುತ್ತೆ. ಅದು ಬಿಟ್ಟು ನಮಗೆ ನೀವಿಬ್ಬರೇ ಹೋಗೋದಾದ್ರೆ ಆರಾಮಾಗಿ ಹೋಗ್ಬೋದು. ಸೊ ಇಂತಹ ಕಾರ್ನರಿಂಗ್ ಎಲ್ಲ ನಾನು ಜಸ್ಟ್ ತೆಗೆದು ತೋರಿಸ್ತೀನಿ. ಇದರಲ್ಲಿ ನೋಡ್ಬೋದು ಕಾರ್ನರಿಂಗ್ ಎಲ್ಲ ಎಷ್ಟು ನೀಟಾಗಿ ತಗೊಳುತ್ತೆ ಅಂದರೆ ಇದು. ಸೊ ಒಂದು ಹ್ಯಾಚ್ ಬ್ಯಾಕ್ ಇದು ಅಂತ ನಮ್ಗೆ ಅನಿಸುತ್ತೆ. ಅದು ಇದರ ಮೈನ್ ಆಗಿರುವಂಥ ವಿಷಯ. ಇನ್ನು ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ನಮಗೆ ಇದು ಆಲ್ರೆಡಿ ಒಂದು ಅಂದಾಜು ಏನಂದರೆ ಒಂದು 50 ರಿಂದ 55 ಲಕ್ಷದ ಒಳಗೆ ಇರುತ್ತೆ ಎಕ್ಸ್ ಶೋರೂಮ್. ಯಾಕೆಂದರೆ ಇದು ಪ್ರೈಸ್ ಆ ರೀತಿ ಇದೆ, ಕಂಪ್ಲೀಟಾಗಿ CBU ಯೂನಿಟ್ ಇದು. ಸೊ ಹಾಗಾಗಿ ನಮಗೆ ಅದಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ಸ್ ಒಂದು ಸ್ಟೆಬಿಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಹೈ ಸ್ಪೀಡಲ್ಲಿ ನಾವು ಓಡಿಸಿದ್ವಲ್ಲ ಹೈ ಸ್ಪೀಡಲ್ಲಿ, ಸೊ ಆ ಹೈ ಸ್ಪೀಡಲ್ಲೂ ಕೂಡ ಇದರ ಒಂದು ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿತ್ತು. ತುಂಬ ಒಂಥರ ಆಕ್ಸಿಲೇಟರ್ ಕೊಟ್ಟರೆ ಅಂತೂ ಒಂಥರ ಈ ಬೆಣ್ಣೆ ಕಟ್ ಮಾಡ್ತೀವಲ್ಲ, ಈ ಒಂದು ಬೆಣ್ಣೆ ಇಟ್ಟು ಒಂದು ಬಿಸಿಯಾಗಿರೋ ಚಾಕುನ ಅದ್ರ ಮೇಲೆ ಇಟ್ಟರೆ ಹೆಂಗಾಗಿರುತ್ತೆ ಅಷ್ಟು ಸ್ಮೂತಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಈ ಒಂದು ಅಲಂಕಾರ ಸ್ವಲ್ಪ ಜಾಸ್ತಿ ಆಯಿತು ಅಂತ ನಂಗೆ ಅನಿಸುತ್ತೆ. ಆದರೂ ಕೂಡ ಇದಕ್ಕೇನಂತ ಅತಿಶಯೋಕ್ತಿ ಅಂತ ನಂಗೆ ಅನಿಸಲ್ಲ ಇದಿಷ್ಟು ಹೇಳೋದು. ಸೊ ಇದಿಷ್ಟು ಈ ಒಂದು ಕಾರ್ ಓಡ್ಸೋಕೆ ಹೇಗಿದೆ ಅಂತ. ಪ್ರೈಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆಫ್ಕೋರ್ಸ್ ಇದು ಒಂದು ಅಫಿಷಿಯಲ್ ಆಗಿ ಪ್ರೈಸ್ ರಿವೀಲ್ ಆದಾಗ ನಾನು ನಿಮಗೆ ಅದರ ಒಂದು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ನನಗೆ ಈ ಒಂದು ಕಾರ್ ಓಡಿಸುವಾಗ ಫೀಲ್ ಆಗಿರುವಂಥ ವಿಷಯ. ಸೊ ನೀವೇನಾದರೂ ಈ ಒಂದು ರೇಂಜಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕಾರ್ ನೋಡ್ತಿದ್ದೀರಿ ಅಂದರೆ ಇದಕ್ಕಿಂತ ಬೇರೆ ಹ್ಯಾಚ್ ನಿಮಗೆ ಇದರಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಟ್ ಹ್ಯಾಚಲ್ಲಿ ನಮಗೆ ಜಾಸ್ತಿ ಏನು ಆಪ್ಷನ್ ಸಿಗಲ್ಲ, ಬಟ್ ಸಿಕ್ಕಿರೋದ್ರಲ್ಲಿ ಇದಂತೂ ತುಂಬಾ ಚೆನ್ನಾಗಿರೋಂಥ ಒಂದು ಕಾರ್ ಅಂತ ಹೇಳ್ಬೋದು. ಸೊ ನನ್ನ ತುಂಬ ದಿನದಿಂದಂತಹ ನಾನೊಂದು ಕಾರ್ನ ಈ ಒಂದು ಕಾರ್ನ ಬಕೆಟ್ ಲಿಸ್ಟಲ್ಲಿದ್ದಂಥ ಕಾರ್ ಓಡಿಸ್ಬೇಕು ಅಂತ. ಸೊ ಅದು ಕೂಡ ಇವತ್ತು ಕಂಪ್ಲೀಟ್ ಆಯಿತು. ತುಂಬಾ ಹ್ಯಾಪಿ ಆಗಿದ್ದೀನಿ. ಆ್ಯಂಡ್ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.